ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಇಂದು ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡರು. ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ 36,000 ರೂಪಾಯಿ ವೇತನ ನೀಡಬೇಕು. ಗ್ರಾಮ ಪಂಚಾಯತ್ ನೌಕರರನ್ನು ಕೂಡಲೇ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಕೆಲಸದ ಸಮಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಸಿಬ್ಬಂದಿಗಳಿಗೆ ವೈದ್ಯಕೀಯ ವೆಚ್ಚ ಸರ್ಕಾರ ಭರಿಸಬೇಕು. ಇಎಫ್ಎಂಎಸ್ಗಿಂತ ಮೊದಲಿನ ಬಾಕಿ ವೇತನ ಕರ ವಸೂಲಿ 40% ವೇತನ ಪಾವತಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಇವತ್ತಿನ ದಿವಸ ಒಂದು ಹೋರಾಟ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿಯವರು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೇಲೆ ಕನಿಕರನೇ ಇಲ್ಲ ಅವರಿಗೆ. ಯಾಕೆಂದ್ರಪ್ಪ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಾವು ಪಂಪ್ ಆಪರೇಟರ್ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಡಿಒಗಳಾಗಿರ್ಬೋದು, ಸ್ವಚ್ಛವಾಹಿನಿಯರಾಗಿರ್ಬೋದು, ಕಸ ಗುಡಿಸೋರಾಗಿರ್ಬೋದು, ನಿರಂತರವಾಗಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ. ಈಗ ನಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಸಿಗಬೇಕಾದಂಥ ಅನುಮೋದನೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಏಕಕಾಲಕ್ಕೆ ಅನುಮೋದನೆ ಸಿಕ್ಕಿದೆ. ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಅನುಮೋದನೆ ಕೊಟ್ಟಿಲ್ಲ, ಹಾಗೆ ಫೈಲ್ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಏಕಕಾಲ ಅನುಮೋದನೆ ಆಗಿಲ್ಲ ಮತ್ತು ಇನ್ನೂ ರೆಗ್ಯುಲರ್ ಅನುಮೋದನೆ ಕೊಟ್ಟಿಲ್ಲ. ನಿವೃತ್ತಿ ಉಪದಾನ ಕೊಡಬೇಕಂತ ಸರ್ಕಾರ ಆದೇಶಿಸಿದ್ರು ಕೂಡ ನಿವೃತ್ತಿ ಉಪದಾನ ನಮಗೆ ಯಾವ ಸಿಬ್ಬಂದಿಗಳು ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ಬಡ್ತಿ ನೀಡೋ ವಿಷಯವಾಗಿ ಸುಮಾರು 2 ವರ್ಷ ಕಳೆದರೂ ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ಫೈಲ್ ಇಟ್ಟುಕೊಂಡು ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಮ ನೌಕರರ ಜೊತೆ ಚೆಲ್ಲಾಟ ಆಡ್ತಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು. ಏನಪ್ಪ ಅಂದ್ರೆ ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಿದ್ರು ಕೂಡ 1 ವರ್ಷ ಕಳೆದರೂ ಕೂಡ ಯಾವುದೇ ರೀತಿ ಅನುಮೋದನೆ ಕೊಡ್ತಾ ಇಲ್ಲ. ಈಗ ನಮ್ಮ ಸೀನಿಯರಿಟಿ ಲಿಸ್ಟ್ನಲ್ಲಿ ಇದ್ದಂಥ 2 ನಮ್ಮ ಸಿಬ್ಬಂದಿಗಳು ಮರಣ ಹೊಂದಿದ್ದಾರೆ. ಈಗ ಅವರು ಬೀದಿ ಪಾಲಾಗಿ ಅವರು ಹೆಂಡ್ರು ಮಕ್ಕಳು ರೋಡಿಗೆ ಬಂದಿದ್ದಾರೆ. ಇದಕ್ಕೆ ಯಾರು ಮುಖ್ಯ ಕಾರಣ ಆಗಬೇಕು? ಜಿಲ್ಲಾ ಪಂಚಾಯತ್ ಇದವರು ನಮಗೆ ಅದಕ್ಕೆ ಉತ್ತರ ಕೊಡಬೇಕು ಅವರು ನಮಗೆ. ಯಾಕಂದ್ರೆ ನಾವು ಹಗಲು ರಾತ್ರಿ ಪಂಚಾಯತಿಯಲ್ಲಿ ದುಡಿತಾ ಇದ್ದೀವಿ ಸಿಬ್ಬಂದಿಗಳು. ಈಗ ನಮ್ಗೆ ಅನ್ಯಾಯ ಆಗ್ತದೆ. ಇಲ್ಲಿ ಮಲ್ತಾಯಿ ಧೋರಣೆ ಬಂದ್ರೆ ನಮ್ಮ ಮುಖ್ಯ ಜಿಲ್ಲಾ ಪಂಚಾಯತಿನೇ ನಮ್ಮದು ನೇಮಕಾತಿ ಪ್ರಾಧಿಕಾರ ಜಿಲ್ಲಾ ಪಂಚಾಯತಿ. ನಮ್ದು ಏನು ಸಮಸ್ಯೆ ಇದ್ರೆ ಜಿಲ್ಲಾ ಪಂಚಾಯತಿಗೆ ಹೇಳ್ಕೊಂಬಂದ್ರೆ ಇಲ್ಲಿ ನಮ್ಮ ಬಗ್ಗೆ ಕನಿಕರನೂ ಇಲ್ಲ, ನಮ್ಮ ಬಗ್ಗೆ ಕ್ಯಾರಿ ಅಂತ ಇಲ್ಲ. ಈಗ ಹಾಗಾಗಿ ನಾವು ಏನದ ಈಗ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ನಮ್ಮ ಅಧಿಕಾರಿಗಳೇ ನಮಗೆ ತುಳಿತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಮ್ಗೆ ಸಿಗಬೇಕಂತ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅನುಮೋದನೆ ಆಗಿರ್ಬೋದು, ನಮ್ಮದು ಬಾಕಿ ವೇತನ ಆಗಿರ್ಬೋದು, ಇವೆಲ್ಲ ನಮಗೆ ಮಾಡಿದ್ರೆ ನಾವು ಹೋರಾಟ ಮಾಡೋದು ಪ್ರಶ್ನೆ ಬರಲ್ಲ. ಆದರೂ ಮಲ್ತಾಯಿ ಧೋರಣೆ ಮಾಡಿ ನಮಗೆ ನೌಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ ನೌಕರರು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು.